Hi friends, welcome to Pattadkal English Academy and Banshankar English Academy. PUC second year midterm examination previous question papers 12 question papers discussion ಮಾಡೀನಿ. ಇದು 13th question paper. ಬರ್ರಿ ನೋಡು. 1 mark questions. Number 1. Who teach the torches to burn bright? Who teaches? ಅಂತ ಆಗಿದ್ರೆ ಚೆನ್ನಾಗಿರ್ತಿತ್ತು. According to poem, Romeo Juliet. According to Romeo, Juliet teaches the torches to burn bright. The answer is right. Second question, Romeo looked like a new snow on a raven's back. This option is right. Monaco is near the borders of France and Italy. This option is right. Mediterranean Ocean on the shore of. What was the pension fixed? 600 francs. For the criminal, 600 francs. Half yearly. Oh, illೊಂದು ಐತ್ರಿ ಇದು. ಇದು ಕರೆಕ್ಟ್ ಮಿಸ್ಟೇಕ್ ಹಾಕಿತ್ತಲ್ಲ. ಹಾಫ್ ಇಯರ್ಲಿ ಅಂತಾರೆ ಇವರು. ಎನ್ಯುವಿಟಿ ಅಂತ ಐತದು. ಎನ್ಯುವಿಟಿ ಅಂದರೆ ಎನ್ಯುವಲ್ಲಿ, ಮಂತ್ಲಿ ಅಲ್ಲ, ಹಾಫ್ ಇಯರ್ಲಿ ಅಲ್ಲ, ಕ್ವಾರ್ಟರ್ಲಿ ಅಲ್ಲ, ಎನ್ಯುವಲ್ಲಿ. ಅದಕ್ಕೆ ಎ ಇಯರ್ ಕರೆಕ್ಟ್ ಅದು. ಪೇರ್ಡ್ ದ ಸೋಲ್ಸ್ ಅಂತ ಮಿಸ್ಟೇಕ್ ಆಗಿದೆ ಸ್ಪೆಲ್ಲಿಂಗ್ ಇದರಲ್ಲಿ. SOULS ಅದು. ಈ ಸೋಲ್ಸ್ ಬೇರೆ ಮೀನಿಂಗ್ ಆಗ್ತದೆ ಇಲ್ಲಿದು. ಓಕೆ. Where do the souls of children dwell in the house of tomorrow? Where parents cannot visit even in their dreams. ಅದಲ್ಲೋ, in the house of tomorrow. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. The book written by Vandana Shiva. ಅದು monoculture of the mind. Mention the lesson is illada ನೋಡ್ರಿ. Monoculture of the mind. In sunny morning, Lara and Gonzalo become close after taking a pinch of snuff. ಇದು pinch of snuff. Match column A with the reference to the play, with B with a reference to the play A Sunny Morning. Choose a correct option. Juanito, Gonzalo's servant. Lara, Silver Maiden. Maricela, Villa. Juanito, Gonzalo's servant. CAB. ಬಹುತೇಕ ಇವೆಲ್ಲ ಫಸ್ಟ್ ಆಪ್ಷನ್ ಕರೆಕ್ಟ್ ಕೊಟ್ಟಾರೆ ನೋಡ್ರಿ. ಭಾಳ ನೋಡಿವಲ್ಲ ನಾವು. ಮತ್ತು ಹಂಗೆ ತಿಳ್ಕೊಂಡ್ರಿ ಮತ್ತೆ ನೀವು ರೀ. ಇಲ್ಲ, ಸುಮ್ಮನೆ ಹಂಗೆ ಒಂದು ಮಾತು ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಹೇಳ್ಬಿಟ್ಟು ನೋಡ್ರಿ. 9th, when you are old, the speaker suggests his beloved to read his book of love songs when she is old. How many acres of Tammana's land did Basavaya encroach ಅಂತದ? acres of land ಆನಂದ್ ಹೆಂಗಾರ ಎನ್ಕ್ರೋಚ್ ಮಾಡ್ಕೊಳೋದು 200 acres ರೀ. ಅದು ಇನಿಷಿಯಲಿ. ಕ್ರಮೇಣ ಮತ್ತೆ ಹೆಚ್ಚಿಗೆ ಎನ್ಕ್ರೋಚ್ಮೆಂಟ್ ಮಾಡ್ಕೊತಾರೆ. ಪ್ಯಾಶು ಫಾರ್ಮರ್ ಇದು. 200 acres of Tammana's land was acres 200 acres ಅನ್ಬೋದ್ರಿ. ಬಟ್ ಥಿಂಗ್ ಈಸ್ ಅನ್ಕೌಂಟೇಬಲ್. ಲ್ಯಾಂಡ್ ಇಟ್ ಇಸ್ ಮೆಜರ್ಮೆಂಟ್ ಇದು. ಬಟ್ we are talking about the land which is uncountable. So always singular, treated as a singular number. Was acquired by Basavaya. A fence, singular number. A. Was built. A fence was built around the land.
Fill in the blanks with right linkers. Linkers ಯಾವ್ರಿ at last ಫೈನಲಿ ಅಂದಂಗ. ಬಟ್ ಯಾವಾಗ ಯೂಸ್ ಮಾಡ್ತಾರೆ? ಕಾಸ್ ಅಂಡ್ ಅಪೋಸಿಟ್ ಎಫೆಕ್ಟ್. ಶಿ ಈಸ್ ವೈಸ್ ಬಟ್ ಶಿ ಫೇಲ್ಸ್ ಇನ್ ದ ಎಕ್ಸಾಮಿನೇಷನ್. ದೇರ್ ಫೋರ್ ಅಂದರೆ ಯಾವಾಗ್ರಿ ಇದು ಕಾಸ್ ಅಂಡ್ ಎಫೆಕ್ಟ್. ದ ಜನರಲ್ ಆಸ್ಕ್ಡ್ ಹಿಸ್ ಸೋಲ್ಜರ್ಸ್ ಟು ಕಟ್ ದ ಕ್ರಿಮಿನಲ್ಸ್ ಹೆಡ್ ಆಫ್ ಬಟ್ ನೋ ಸೋಲ್ಜರ್ ಕೇಮ್ ಫಾರ್ವರ್ಡ್. ಬರಬರಿ ಐತ್ರಿ. Therefore, the ministers of Monaco assembled a commission. ಇದು ಕರೆಕ್ಟ್ ಅದು. At last, they decided to alter death sentence to life imprisonment. ಬರೋಬ್ಬರಿ ಅದ. ಇದನ್ನ ಫಸ್ಟ್ ಹಾಕ್ರಿ, ಇದನ್ನ ನೆಕ್ಸ್ಟ್ ಹಾಕ್ರಿ, ಇದನ್ನ ಲಾಸ್ಟ್ ಹಾಕ್ರಿ. ಎಟ್ ಲಾಸ್ಟ್ ಬರೋದು ಯೂಸ್ವಲಿ ಲಾಸ್ಟೇ ಬರ್ತಿರ್ತದೆ, ಬಟ್ ಹಂಗಂತ ಹೇಳ್ಕೊ ಲಾಸ್ಟೇ ಬರ್ಲಿಕ್ಕಿಲ್ಲ. ಮ್ಯಾಚ್ ಕಾಲಮ್ ಎ ವಿತ್ ಕಾಲಮ್ ಬಿ. ಗಿಲಾಟಿನ್, ಗಿಲಾಟಿನೇ ಮಷೀನ್ ಇದೊಂದು. ಬ್ರದರ್ ಮನಾರ್ಕ್, ಕಿಂಗ್ ಆಫ್ ಇಟ್ಲಿ. ಬಚನಿದೇವಿ, ವಿಲೇಜ್ ವುಮನ್. ಇಕ್ವೇಡರ್, ಎ ಕಂಟ್ರಿ, ಬೊಲಿವಿಯಾ, ಇಕ್ವೇಡರ್. ತಮ್ಮಣ್ಣ, ತಮ್ಮಣ್ಣ ಓಲ್ಡ್ ಮ್ಯಾನ್, ಅವನೇ ಗಾರ್ಡ್ನರ್. ಮ್ಯಾಚಿಂಗ್ ಮಾಡ್ಬೇಕಂದ್ರೆ 5 ಮಾರ್ಕ್ ಕ್ವಶನ್ ಅದು. ಇದನ್ನ ಮೊದಲು ಪೂರ ಬರ್ಕೊಟ್ರಿ. ಮ್ಯಾಚ್ ಮಾಡ್ಕೊತ ಬರ್ಕೊತ ಹೋಗ್ರಿ. ಗಿಲಾಟಿನ್ ಬರೀರಿ. ಸಿ ಎ ಮಷೀನು, ಬ್ರದರ್ ಮನಾರ್ಕ್. ಡಿ ಕಿಂಗ್ ಆಫ್ ಇಟಾಲಿ, ಬಚನಿದೇವಿ. ಇ ಎ ವಿಲೇಜ್ ವುಮನ್. ಇಕ್ವೇಡರ್. ಎ ಕಂಟ್ರಿ, ತಮನ್ನ. ಬಿ ಓಲ್ಡ್ ಮ್ಯಾನ್. Leaving 4 mark questions and unseen passages, the coming to the 26th question. What do the underlined words in the following paragraph refer to? ಪ್ರನೌನ್ ಸಂಬಂಧಪಟ್ಟಿರುವಂಥ ಕ್ವಶನ್ ರೀ ಅವ್ರೆ. ಒಂದು ಪ್ಯಾಸೇಜ್ ಇರ್ತದ, ಅದರಾಗ ನೌನ್ ಇರ್ತವೆ, ಆ ನೌನಿಗೆ ಸಂಬಂಧಪಟ್ಟು ಪ್ರನೌನ್ ಇರ್ತವೆ. ಪ್ರನೌನನ್ನು ಅಂಡರ್ಲೈನ್ ಮಾಡ್ತಾರೆ. ಈ ಪ್ರನೌನ್ ಯಾವ ನೌನಿನ ಪ್ರನೌನ್ ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಇವತ್ತಿನ 2025ದಲ್ಲಿ ಹೆಂಗಿದೆ ಕ್ವಶನು, ಎ ಲಿಸ್ಟ್ ಮಾಡಿ ಒಂದು 5 ಪ್ರನೌನ್ಗಳನ್ನು ಕೊಡ್ತಾರೆ. 1 2 3 4 ಅಂತೇಳಿ, 5 ಅಂತೇಳಿ. ಬಿ ಲಿಸ್ಟ್ನೊಳಗೆ ಅವುಗಳ ನೌನ್ ಕೊಡ್ತಾರೆ, ಜಂಬಲ್ಡ್ ಕೊಡ್ತಾರೆ. ನಿಮ್ಮ ಕೆಲಸ ಏನಂದ್ರೆ ಮ್ಯಾಚ್ ಮಾಡೋದ್ರಿ. ಬಟ್ ಇವ್ರು ಏನು ಕೊಡ್ತಾರೆ ಇಲ್ಲಿ, ಇದು ದೇ ಅಂತಂದ್ರೆ ಏನು ಅಂತ ತುಂಬಬೇಕು, ವಿಚ್ ಅಂದ್ರೆ ಏನು ಅಂತ ತುಂಬಬೇಕು. ಹಿಂಗೆ ಕೊಟ್ಟಾರದು. ಹಳೆ ಟೈಪ್ ಅದು, 2023 ಅಲ್ಲಿದು. ಬಟ್ ಈ ವರ್ಷ ಕ್ವಶನ್ ಐತ್ರಿ ಮತ್ತಿದು ಐತೆ ಅದು. ಹಾಗಾಗಿ ಪ್ಯಾಸೇಜನ್ನು ಓದಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಇಂಟೆನ್ಸಿವ್ ಆಗಿ ಓದ್ಬೇಕ್ರಿ. ಯಾವ ಒಂದು ವರ್ಡ್ ಬಿಡ್ಲಾರ್ದಂಗೆ, ಪರ್ಟಿಕ್ಯುಲರ್ಲಿ ಕೀ ಪಾಯಿಂಟ್ಸನ್ನು ಸರಿಯಾಗಿ ನೋಡ್ಕೊತ ಹೋಗ್ಬೇಕ್ರಿ. ದ ವೆಸ್ಟರ್ನ್ ಘಟ್ಸ್ ಆರ್ ನೋನ್ ಆಸ್ ಸಹ್ಯಾದ್ರಿ ಹಿಲ್ಸ್. ವೆಸ್ಟರ್ನ್ ಘಟ್ಸ್, ಸಹ್ಯಾದ್ರಿ ಹಿಲ್ಸ್. ದೇ ಅಂದರೆ ವೆಸ್ಟರ್ನ್ ಘಟ್ಸ್, ಯಾಕಂದ್ರೆ ಸಹ್ಯಾದ್ರಿ ಹಿಲ್ಸ್. are known for their rich flora and fauna. Flora, group of plants in a particular area. Fauna, ಒಂದು ಸೋಲಿಗಾಸ್ ಅಂತ ಒಂದು ಲೆಸನ್ ಇತ್ತು ಹಳೆ ಕಾಲದೊಳಗೆ SSLCಗೆ, ಅಲ್ಲಿ ಕಲಿಸಿದ್ದಾನೆ ಇದನ್ನ. ಫ್ಲೋರಾ ಆ್ಯಂಡ್ ಫಾನಾ ಅಂತ ಬಂದಿತ್ತಲ್ಲಿ. ಇವ್ರು ಕೊಟ್ಟಾರ ಅದ್ರ ಮೀನ್ಸ್ ಅಂತೇಳಿ. ವಿಚ್ ಮೀನ್ಸ್ ಅಂದರೆ, ವಿಚ್ ಅಂದ್ರೆ ಏನಿಲ್ಲ, ಫ್ಲೋರಾ ಆ್ಯಂಡ್ ಫಾನಾ, ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್. ಫ್ಲೋರಾ ಅಂದರೆ ಪ್ಲ್ಯಾಂಟ್, ಫಾನಾ ಅಂದ್ರೆ ಆನಿಮಲ್ಸ್. ಇದು ಕರೆಕ್ಟಾಗಿ ಬರ್ಬೇಕ್ರಿ. ಎಸ್, ಇದಾದ್ಮೇಲೆ ಇದು ರೀ ಅದು. ಏನಂತದ್ದು? ಹಾಂ ರಿಚ್. ಇದು ದೇ ಆರ್ ನೋನ್ ಫಾರ್ ದೇ ಆರ್ ವೆಸ್ಟರ್ನ್ ಘಟ್ಸ್, ಫ್ಲೋರಾ ಆ್ಯಂಡ್ ಫಾನಾ, ವಿಚ್ ಮೀನ್ಸ್ plant and animals. There is ವಾಪ್ಕೋ ವಾಟರ್ ಅಂತ ಏನೋ ಒಂದು ಐತ್ರಿ. ಇದೊಂದು ಅದು ಕರೆಕ್ಟ್ ಐತೋ ಇಲ್ಲೋ, ನಾನು ಸ್ವಲ್ಪ ಹಂಗೆ ನೋಡಿದೆ ಅದನ್ನು.
ವಾಟರ್ ಅಂಡ್ ಪವರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಅಂತ ಏನೋ ಐತಿರೋದು, ಅದು ಹೌದಲ್ಲ ಗೊತ್ತಿಲ್ಲ ನನಗೆ. ದರ್ ಈಸ್ ವಾಪ್ಕೋ ರೀಸನ್. It covers 12 districts of Kerala. There are 4,000 species of flowering plants which are from Western Ghats. Which ಅಂದ್ರೆ ಇಲ್ಲಿ ಏನು 4,000 ಸ್ಪೆಸೀಸ್ ಇದು. ಹಾಗಾದ್ರೆ ಏನ್ ಮಾಡೋಣ್ರಿ, ದೇ ಅಂದ್ರೆ ವೆಸ್ಟರ್ನ್ ಘಟ್ಸ್, ವಿಚ್ ಅಂದ್ರೆ ಫ್ಲೋರಾ ಅಂಡ್ ಫಾನಾ. ಎರಡು ವಿಚ್ ಕೊಡ್ತಾರ, ಬದಲು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ಇಟ್ ಅಂದ್ರ ಇಟ್ ಈಸ್ ದರ್ ಈಸ್ ವಾಪ್ಕೋ ರೀಸನ್. ಇಟ್ ಕವರ್ಸ್ ವಾಪ್ಕೋ ರೀಸನ್. ಇಟ್ ಅಂದ್ರೆ ವಾಪ್ಕೋ ರೀಸನ್. ಫೇರ್ ವಿಚ್ ಅಂತಂದ್ರೆ ವಿಚ್ ಆರ್ ಫ್ರಮ್ ವೆಸ್ಟರ್ನ್ ಘಟ್ಸ್ 4,000 ಸ್ಪೆಸೀಸ್ ಆಫ್ ಫ್ಲವರ್ ಪ್ಲಾಂಟ್ಸ್. ವಿಚ್ ಅಂದ್ರೆ ಇದು. ಎಸ್ ಬರ್ರಿ, ಕರೆಕ್ಟ್ ಅದ, ಏನು ತೊಂದರೆ ಇಲ್ಲ. ಕಂಪ್ಲೀಟ್ ದ ಫಾಲೋವಿಂಗ್ ಡಯಲಾಗ್. ಡಯಲಾಗ್ ಕಂಪ್ಲೀಷನ್ ಮಾಡ್ಕೋಬೇಕಾದ್ರೆ ಕ್ಲೂನ ಸರಿಯಾಗಿ ಓದ್ಬೇಕ್ರಿ, ಡೈಲಾಗ್ ಪೂರ್ಣ ಓದ್ಬೇಕ್ರಿ, ಯಾರು ಡೈಲಾಗ್ ಮಾಡ್ತಾರ ನೋಡ್ಕೋಬೇಕ್ರಿ. ಇದನ್ನ ತುಂಬಬೇಕಾದ್ರೆ ಈ ಕ್ಲೂ ಸರಿಯಾಗಿ ಓದ್ಕೊಂಡಿದ್ರೆ ಇದನ್ನ ತುಂಬಲಿಕ್ಕೆ ಕರೆಕ್ಟ್ ಬರ್ತದ್ರಿ. ಹಾಗಾಗಿ ಈ ಕ್ಲೂವನ್ನು ಓದಲೇಬೇಕು. ಆನ್ಸರ್ ಬರೋ ಸ್ಟೈಲ್ ಅಂದರೆ ಇದು ಬರಿಬೇಡ್ರಿ, ಇದು ಬರೀರಿ, ಇದು ಬರೀರಿ, ನೀವೇನು ಬರಬೇಕಾದದ್ದು ಬರೀರಿ, ಅಂಡರ್ಲೈನ್ ಮಾಡಿರಿ, ಇದು ಬರಿಬೇಡ್ರಿ, ಎಲ್ಲ ಹಿಂಗೆ ಮಾಡೋಣ ಬರ್ರಿ. ಇದನ್ನು ಟೂರಿಸ್ಟ್ ವಿಸಿಟಿಂಗ್ ಬೆಂಗಳೂರು, ಯಾರೊಬ್ಬರು ನಮ್ಮಂಥವ್ರು ಟೂರಿಸ್ಟ್ ಬೆಂಗಳೂರಿಗೆ ಹೋಗಿವ್ರಿ. ಟೂರಿಸ್ಟ್ ಕೇಳ್ತಾನ ರೆಸಿಡೆಂಟಿಗೆ, ಹೆಲೋ ಏನಂತಾರ ಗೊತ್ತಿಲ್ಲ, ಇದು ನೋಡಿದ್ರೆ ಗೊತ್ತಾಗ್ತೈತೆ ಗುಡ್ ಮಾರ್ನಿಂಗ್ ಅಂತೇಳಿ. ಹಾಗಾದ್ರೆ ಇವ್ರು ಏನಂತಾರೆ, ಹೆಲೋ ಗುಡ್ ಮಾರ್ನಿಂಗ್ ಸರ್. ಸ್ಟ್ರೇಂಜರ್ ಅಲ್ಲಿಯವರು ಲೋಕಲ್, ಗುಡ್ ಮಾರ್ನಿಂಗ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಟೂರಿಸ್ಟ್ ಸೀಕಿಂಗ್ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಟು ತಾಜ್ ಹೋಟೆಲ್, could you please tell me how much the distance is to Taj Mahal hotel? Oh, it's 5 kilometers from here. Tombrelle. Andaz 2 kilometers, half kilometer, 10 kilometers. Thank you so much. Bare. ನೀವು ಬರೆದದ್ದನ್ನು ಅಂಡರ್ಲೈನ್ ಮಾಡ್ರಿ, ಅವ್ರು ಬರೆದದ್ದನ್ನು ಅಂಡರ್ಲೈನ್ ಮಾಡಬೇಡ್ರಿ, ಬ್ರ್ಯಾಕೆಟ್ನ ಕೊಟ್ಟದ್ದನ್ನು ಬರಿಬಾರ್ದು. ಕಮಿಂಗ್ ಟು 28th question. Reported speech. Report the following conversation. Gonzalo, spelling tappar. That one over there is my bench. Mine anta aitale, my bench anta ಮಾಡಿರೋರು. ಯುವಾನಿಟ ಆಗೈತಲ್ಲ, ಯುವಾನಿಟೋ ಅಂತ ಐತದ ಟೆಕ್ಸ್ಟ್ ಬುಕ್ನಲ್ಲಿ. ಮತ್ತು ಇದು ಎ ಇದ್ದಂಗೆ ಹತ್ರ, ಇದು ಸ್ಪೆಲ್ಲಿಂಗ್ ತಪ್ಪಾರಿ ಅವರು. JUANIT ಸ್ಪೆಲ್ಲಿಂಗ್ ಆಗಿದೆ, ತಪ್ಪಿದೆ ಅಷ್ಟು ತಪ್ಪಿಟ್ಟಾರ ನೋಡ್ರಿ. ಗೊಂಜಾಲೋ ಯುವಾನಿಟ. ಬರ್ರಿ ಸರ್ವಂಟ್ ಮಾಸ್ಟರ್. There are 3 priests sitting there. Gonzalo, have they gone? No, they are talking. Gonzalo, that one over there is mine. Assertive sentence ಇದೆ, ಅದರಿಂದ told ಅಂಡ್ರಿ. Gonzalo told Juanito that ಡಬಲ್ ದ್ಯಾಟ್ ಬರುತ್ತೆ. ಒಂದು ಕಂಜಂಕ್ಷನ್ ದ್ಯಾಟ್, ಎರಡನೇದ್ದು ಅಡ್ಜೆಕ್ಟಿವ್, ದ್ಯಾಟ್ ಒನ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಇದು. ದ್ಯಾಟ್ ಒನ್ ಓವರ್ ದೇರ್ ಈಜ್ ಹೋಗಿ ವಾಜ್ ಮಾಡ್ರಿ, ಮೈ ಬೆಂಚ್ ಹೋಗಿ ಹಿಜ್ ಬೆಂಚ್ ಮಾಡ್ರಿ. Gonzalo told Juanito that one over there was his bench. ಅದಕ್ಕೆ ಯುನೈಟೋ ಏನಂತಾರ, Juanito told Gonzalo that there were ಮಾಡ್ರಿ, 3 priests sitting there. ಏನು ಚೇಂಜ್ ಮಾಡಬೇಡ್ರಿ, ಈಸಿ ಆಗ್ತದೆ. Gonzalo have they gone in the interrogative ಐತಿ ಸೆಂಟೆನ್ಸ್, ಅದಕ್ಕೆ ಆಸ್ಕ್ಡ್ ಅಂತ್ರಿ. Gonzalo asked Juanito if, ಎಸ್ ನೋ ಕ್ವಶನ್ ಐತಿ,
ಇಂಟ್ರಾಗೇಟಿವ್ ಅಸರ್ಟಿವ್ ಮಾಡ್ರಿ, ಯಾವುದೇ ಗಾನ್ ದೇ ಹ್ಯಾವ್ ಗಾನ್. ಪ್ರೊನೌನ್ ಚೇಂಜ್ ಮಾಡಬಾರ್ದು, ಥರ್ಡ್ ಪರ್ಸನ್ ಅಂತಲ್ಲ. ಎಸ್, ಓನ್ಲಿ ಟೆನ್ಸ್ ಚೇಂಜ್ ಮಾಡಿ. ದೇ ಹ್ಯಾವ್ ಗಾನ್ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಮಾಡು. ದೇ ಹ್ಯಾಡ್ ಗಾನ್. ಫುಲ್ ಸೆಂಟೆನ್ಸ್. ಗೊಂಜಾಲೋ ಆಸ್ಕ್ಡ್ ಯುವಾನೆಟೋ ಇಫ್ ದೇ ಹ್ಯಾಡ್ ಗಾನ್. ಯುವಾನೆಟೋ ಡಿನೈಡ್ ಇಟ್. ನೋ ಎಸ್ ಅಂತ ಬಂದರೆ ಅಗ್ರೀಡ್ ಇಟ್, ನೋ ಅಂತ ಬಂದರೆ ಡಿನೈಡ್ ಇಟ್, ಡಿಸ್ಅಗ್ರೀಡ್ ಇಟ್. ಡಿನೈಡ್ ಇಟ್ ಚಂದ್ರೆ. ಯುವಾನೆಟೋ ಡಿನೈಡ್ ಇಟ್ ಆ್ಯಂಡ್ ಹೀ ಟೋಲ್ಡ್ ಹಿಮ್ ದ್ಯಾಟ್. ಇದು ಡಿನೈಡ್ ನೋ ಅಂದಂಗಾರೆ, ಇದು ಕಾಮ ಇದ್ದಂಗೆ ಇದೊಂದು ಸಪ್ರೇಟ್ ಸೆಂಟೆನ್ಸ್ ಇದ್ದಂಗಾರೆ ಇದು. ಅದರ ಸಲುವಾಗಿ ಯುವಾನೆಟೋ ಡಿನೈಡ್ ಇಟ್ ಆ್ಯಂಡ್ ಹೀ ಅಂದರೆ ಯುವಾನೆಟೋ, ಟೋಲ್ಡ್ ಹಿಮ್ ಅಂದರೆ ಗೊಂಜಾಲೋ, ಆ್ಯಂಡ್ ಹೀ ಟೋಲ್ಡ್ ಗೊಂಜಾಲೋ ಅನ್ಬೇಕಂದ್ರೆ ಎರಡು ಹೀನ ಬರ್ತಾವಲ್ಲ, ಕನ್ಫ್ಯೂಷನ್ ಆದಿತ್ತು. ಆ್ಯಂಡ್ ಹೀ ಟೋಲ್ಡ್ ಗೊಂಜಾಲೋ ದ್ಯಾಟ್, ಕಂಜಂಕ್ಷನ್ ಇಲ್ಲಿ ದ್ಯಾಟ್ ಹಾಕ್ರಿ. ಅಸರ್ಟಿವ್ ಸೆಂಟೆನ್ಸ್. ದೇ ಆರ್ ಟಾಕಿಂಗ್, ದ್ಯಾಟ್ ಥರ್ಡ್ ಪರ್ಸನ್ ಚೇಂಜ್ ಇದೆ, ಚೇಂಜ್ ಮಾಡಬೇಡ. ದೇ ಆರ್ ಟಾಕಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಮಾಡ್ರಿ. ದಟ್ ದೇ ವೇರ್ ಟಾಕಿಂಗ್. ಫೈನಲಿ ಯುವಾನೆಟೋ ಟೋಲ್ಡ್ ಡಾನ್, ಯುವಾನೆಟೋ ಡಿನೈಡೆಡ್ ಇಟ್ ಆ್ಯಂಡ್ ಹಿ ಟೋಲ್ಡ್ ಹಿಮ್ ದ್ಯಾಟ್ ದೇ ವೇರ್ ಟಾಕಿಂಗ್. ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಅಂತಂದ್ರೆ ಇದಕ್ಕೆ ನೋಟ್ ಮೇಕಿಂಗ್ ಅಂತಲೂ ಕರೀತಾರೆ. ಬ್ಯೂಟಿಫುಲ್ ಇದು, ಭಾಳ ಬ್ಯೂಟಿಫುಲ್ ಮಾಡ್ಬೇಕ್ರಿ. ಫುಲ್ ಮಾರ್ಕ್ಸ್ ಬರ್ತಾವ್ರಿ. ಬಟ್ ಒಂದು ಸ್ವಲ್ಪ ಚೇಂಜ್ ಅದ. ಇದು ಏನಂದರೆ 8x½ 4 ಮಾರ್ಕ್ ಅದ. ಹಳೇದಿದ್ದು 2023 ಇದ್ದು. ಇವತ್ತು 25ದಲ್ಲಿ 4x½ 2 ಮಾರ್ಕ್ಸಿನ ಕ್ವಶನ್ ಇದು. 4 ಬಾಕ್ಸಸ್ ತುಂಬಿದ್ರೆ 1 ಬಾಕ್ಸ್ ತುಂಬಿದ್ರೆ ಹಾಫ್ ಮಾರ್ಕ್. ಮ್ಯಾಟ್ರನ್ನ ಕರೆಕ್ಟಾಗಿ ಓದ್ರಿ, ಅದರ್ವೈಸ್ ಯುವರ್ ಆನ್ಸರ್ಸ್ ವಿಲ್ ಬಿ ರಾಂಗ್. ಮ್ಯಾಟ್ರನ್ನ ಕರೆಕ್ಟಾಗಿ ಓದ್ರಿ, ಭಾಳ ಇಂಟೆನ್ಸಿವ್ ಆಗಿ ಓದ್ಬೇಕ್ರಿ. T stands for traffic control. We need to regulate and control our thoughts. ಟ್ರಾಫಿಕ್ ಕಂಟ್ರೋಲ್ ಅಂತಾರೆ, ಥಾಟ್ಸಿಗೆ ಬರ್ತಾರಲ್ರಿ. ಇದ ಒಂದು ಟ್ರಾಫಿಕ್ ಅಂತ ಅನ್ಕೊಳ್ಳೋದು. ಮೈಂಡ್ನಾಗ ಥಾಟ್ಸ್ಗಳು ನಡೀತಾವಲ್ಲ. ಟ್ರಾಫಿಕ್ ಕಂಟ್ರೋಲ್ ಅಂದರೆ ಕಾರು, ಜೀಪು, ಬಸ್ಸು ಹೋಗುವಂಥದ್ದು ಅಂತ ತಿಳ್ಕೊಂಡಿದ್ದೆ ನಾನು. T stands for traffic control. We need to regulate and control our thoughts. ನಮ್ಮ ಥಾಟ್ಸ್ಗಳನ್ನು ನಾವು ರೆಗ್ಯುಲೇಟ್ ಮಾಡ್ತಾ ಇರಬೇಕು, ಚಾಲ್ತಿಯಲ್ಲಿಡಬೇಕು, ಮತ್ತು ಕೆಲವೊಂದನ್ನು ಕಂಟ್ರೋಲು ಮಾಡಬೇಕು. ಕೆಟ್ಟದ್ದು ಕಂಟ್ರೋಲ್ ಮಾಡಬೇಕು, ಚಲೋವು ರೆಗ್ಯುಲೇಟ್ ಮಾಡಬೇಕು. ವಿ ಕ್ಯಾನ್ ಕೋಪ್ ಅಪ್ ವಿತ್ ಸ್ಟ್ರೆಸ್. ನಾವು ಸಹಕರಿಸ್ಬೇಕ್ರಿ. ಸ್ಟ್ರೆಸ್ ಬರ್ತೈತಿ. ಎಷ್ಟು ಕೋಪ್ ಅಪ್ ಮಾಡ್ಬೇಕಂದ್ರೆ ಬೆಸ್ಟ್ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯದ ಅಷ್ಟು ಕೋಪ್ ಅಪ್ ಆಗಬೇಕು. ಸ್ಟ್ರೆಸ್ ಯಾವಾಗ ನಮಗೆ ವಿ ಕ್ಯಾನ್ ಕೋಪ್ ಅಪ್, ನಾವು ಕೋಪ್ ಅಪ್ ಮಾಡ್ಬೋದು ಅಂದರೆ ಇಫ್ ಅವರ್ ಥಾಟ್ಸ್ ಆರ್ ಆರ್ಡರ್ಲಿ ಆ್ಯಂಡ್ ಮೆಥಡಿಕಲ್. ನಮ್ಮ ಥಾಟ್ಸು ಆರ್ಡರ್ಲಿ ಇರಬೇಕು, ಮೆಥಡಿಕಲ್ ಇರಬೇಕು. ಎತ್ತೆತ್ತಗರ ಥಾಟ್ಸ್ ಇದ್ದು ಅಂದರೆ ಸ್ಟ್ರೆಸ್ಸನ್ನು ಕೋಪ್ ಅಪ್ ಮಾಡೋಕ್ಕಾಗೋದಲ್ಲ. ತಲೆ ಕೆಡಿಸ್ಕೊಂಡು ಹುಚ್ಚರಾಗ್ಬಿಡ್ತೇವ್ರಿ. ಸ್ಟ್ರೆಸ್ ಬಂದೇ ಬರ್ತದ, ಬಟ್ ವಿ ಹ್ಯಾವ್ ಟು ಕೋಪ್ ಅಪ್ ವಿತ್ ದೆಮ್. ವೆನ್ ಈಸ್ ಇಟ್ ಪಾಸಿಬಲ್? ವೆನ್ ಅವರ್ ಥಾಟ್ಸ್ ಆರ್ ಆರ್ಡರ್ಲಿ. ನಮ್ಮ ಥಾಟ್ಸ್ ಸರಿಯಾಗಿರಬೇಕು, ಒಂದು ಮೆಥಾಡಿಕಲ್ ಆಗಿರಬೇಕು. ನಮ್ಮ ಥಾಟ್ಸ್ ಸರಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅದ ಟೆನ್ಷನ್ 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 ಅಂತಾರ. ಯಾಕೆ ಟೆನ್ಷನ್ ಅಂದ್ರೆ ಒಬ್ರು, ಯಾಕೆ ಟೆನ್ಷನ್ ಅಂದ್ರೆ ನಮ್ಮ ಇಂಟೆನ್ಷನ್ ಸರಿ ಇಲ್ಲ ಅಂತೇಳಿ. ಅದಕ್ಕೆ ನಮ್ಮ ಇಂಟೆನ್ಷನ್ ಸರಿ ಇತ್ತಂದ್ರೆ ಟೆನ್ಷನ್ ಬರಲ್ಲ ಅಂತೇಳಿ. ಟೆನ್ಷನ್ ಬಂದರೂ ಕೋಪಪ್ ಮಾಡ್ಬೋದು ಅಂತೇಳಿ. ಅನ್ನೆಸೆಸರಿ ಅಕ್ಯುಮುಲೇಷನ್ ಅಂದ್ರೆ ಕಲೆಕ್ಷನ್ ಮಾಡೋದು, ಸಂಗ್ರಹ ಪ್ರವೃತ್ತಿ. 10 ತೊಲೆ ಬಂಗಾರ, 15 ತೊಲೆ ಬಂಗಾರ ಮಾಡೋದು. ಅನ್ನೆಸೆಸರಿ ಅಕ್ಯುಮುಲೇಷನ್ ನಾವು ಮಾಡುವಂಥ ಪ್ರವೃತ್ತಿ ಇತ್ತಂದ್ರೆ ಇನ್ನಷ್ಟು ಗಳಿಸ್ಬೇಕು ಅನ್ನುವಂಥದ್ದು. ಅನ್ನೆಸೆಸರಿ ಅಕ್ಯುಮುಲೇಷನ್ ಲೀಡ್ಸ್ ಟು ಕ್ಲಾಗಿಂಗ್ ಆಫ್ ಮೈಂಡ್, ಫಾಗಿಂಗ್ ಆಫ್ ಮೈಂಡ್. ಮೈಂಡ್ ಮಬ್ಬಾಗ್ಬಿಡ್ತದಂತೆ. ಮೈಂಡ್ ಶಾರ್ಪ್ ಆಗಿ ಉಳಿದಿಲ್ಲ. ದ ಕೀ ಲೈಸ್ ಇನ್ ಬೀಯಿಂಗ್. ಈ ಕ್ಲಾಗಿಂಗ್ ಮೈಂಡ್ ಲಾಕ್ ಆಯಿತು ಅಂತಂದ್ರೆ ಈ ಎಲ್ಲೈತಿ ಮೈಂಡನ್ನು ನಾವು ಲಾಗ್ ಆಗದಂಗೆ ನೋಡ್ಕೋಬೇಕು ಅಂತಂದ್ರೆ, ಕ್ಲಾಗ್ ಆಗದಂಗೆ ನೋಡ್ಕೋಬೇಕಂತಂದ್ರೆ ದ ಕೀ ಲೈಸ್, ಎಲ್ಲಿದೆ ಕೀ ಅದಕ್ಕೆ? ಇನ್ ಬೀಯಿಂಗ್ ಏಬಲ್ ಟು ಲವ್, ಪ್ರೀತಿಯಿಂದ ಕಾಣಬೇಕು. ಲವ್ ಬಿಗೆಟ್ಸ್ ಲವ್ ಅಂತ ಒಂದು ಗಾದೆ ಮಾತಿದ್ದಾರೆ. ಮದರ್ ತೆರೇಸಾ ಅವ್ರು ಹೇಳ್ತಾರಲ್ಲ, ದ ಬೆಸ್ಟ್ ಗಿಫ್ಟ್ ಒನ್ ಕ್ಯಾನ್ ಗಿವ್ ಈಸ್ ಲವ್ ಅಂತೇಳಿ. ಯಾರಿಗಾರು ನೀವು ಬೆಸ್ಟ್ ಗಿಫ್ಟ್ ಕೊಡ್ಬೇಕಂತ ಅನ್ಸಿದ್ರೆ ಪ್ರೀತಿ ಕೊಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನಸ್ಸೊಳಗೆ ಬೇರೆಯವ್ರ ಬಗ್ಗೆ ಪ್ರೀತಿ ಇರ್ಬೇಕಂತೇಳಿ. ದ ಕೀ ಲೈಸ್ ಇನ್ ಬೀಯಿಂಗ್ ಏಬಲ್ ಟು ಲವ್
ಆನ್ ದ ಮೊಮೆಂಟ್ ಅಟ್ ಎ ಟೈಮ್. ಯಾವ್ಯಾವ ಪ್ರಸಂಗದಲ್ಲಿ ಇದೀವಿ ಆಯಾ ಪ್ರಸಂಗದಲ್ಲಿ ನಮ್ಮ ಫೆಲೋ ಪರ್ಸನ್ಸನ್ನ ನಾವು ಲವ್ ಮಾಡ್ತಾ ಹೋಗಬೇಕು. ನಮ್ಮ ಮಗ್ಗಲ ನಾವು ಬಸ್ನಾಗ ಕುಂತೀವ, ನಮ್ಮ ಮಗ್ಗಲ್ ಕುಂತವ್ರು, ನಾವು ಕ್ಲಾಸ್ ರೂಮಲ್ಲಿ ಕುಂತೀವ, ನಾವು ಸ್ಟಾಫ್ ರೂಮ್ನಾಗ ಕುಂತೀವ, ನಾವು ಮಾರ್ಕೆಟ್ನಾಗ ಇದೀವ, ಈ ಎಲ್ಲರನ್ನೂ ನಮ್ಮ ಫೆಲೋ ಬೀಯಿಂಗ್ಸ್ ಅಂತ ಕರಿತೀವಿ ರೀ. ಅವ್ರನ್ನ ಪ್ರೀತಿಯಿಂದ ಕಾಣಬೇಕು ಅಂತ ಹೇಳ್ತಾರೆ. ಅಂದರೆ ಲೈಸ್ ಇನ್ ಬೀಯಿಂಗ್ ಏಬಲ್ ಟು ಆನ್ ದ ಮೊಮೆಂಟ್, ಹೌದಲ್ಲೋ, ಅಥವಾ ಪ್ರೀತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ಬೋದು ಇದು ಬಹುತೇಕ ರೀ. ದ ಕೀ ಲೈಸ್ ಇನ್ ಬೀಯಿಂಗ್ ಏಬಲ್ ಟು ಲವ್ ಆನ್ ಮೊಮೆಂಟ್. ನೇಬರ್ಸನ್ನ ಲವ್ ಮಾಡುವಂಥದ್ದು ಅನ್ಸ್ಲಿಕ್ಕಿಲ್ಲ ಇದು. ನಾವೇನು ಮಾಡ್ಲಿಕ್ಕೆ ಹತ್ತೀವಿ ಅದನ್ನು ಲವ್ ಮಾಡಬೇಕು ಅಂತೇಳಿ. ನಾವು ಯಾವ ಕೆಲಸ ಮಾಡ್ಲಿಕ್ಕೆ ಹತ್ತೀವಿ ಈಗ ಆ ಕೆಲಸನ ಪ್ರೀತಿಯಿಂದ ಮಾಡಬೇಕು. ನಾನೊಬ್ಬ ಕಾರ್ಪೆಂಟ್ರ್ ಅದನ್ನೇ ಬಡೀತನ ಮಾಡ್ಲಿಕ್ಕೆ ಹತ್ತೀನಿ, ಪ್ರೀತಿಯಿಂದ ಕೆಲಸ ಮಾಡಬೇಕು. ನಾನೊಬ್ಬ ಮೇಷನ್ ಅದನ್ನೇ ಮನೆ ಕಟ್ಲಿಕ್ಕೆ ಹತ್ತೀನಿ, ಪ್ರೀತಿಯಿಂದ ಕಟ್ಟಬೇಕು. ನಾನೊಬ್ಬ ಟೀಚರ್ ಅದನ್ನೇ ಕ್ಲಾಸ್ ರೂಮ್ನಲ್ಲಿ ಪ್ರೀತಿಯಿಂದ ಕಲಿಸ್ಬೇಕು. ನಾನೊಬ್ಬ ಫಾರ್ಮರ್ ಅದನ್ನೇ ಪ್ರೀತಿಯಿಂದ ಉಳುಮೆ ಮಾಡಬೇಕು. ಅದಕ್ಕೆ ಅವ್ರು ಇದೇ ಬೆಸ್ಟ್ ನಾವು ಸ್ಟ್ರೆಸ್ನಿಂದ ಹೊರಗೆ ಬರಬೇಕಂದ್ರೆ. ದ ಕೀ ಲೈಸ್ ಬೀಯಿಂಗ್ ಏಬಲ್ ಟು ಲವ್. ನಾವೇನು ಮಾಡಕತ್ತೀವಿ ವಿ ಶುಡ್ ಲವ್ ಇಟ್, ದೆನ್ ಓನ್ಲಿ ವಿ ಕ್ಯಾನ್ ಎಂಜಾಯ್ ಇಟ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಫುಲ್ ಪಾಯಿಂಟ್ ಬರ್ಬೇಕಿಲ್ಲಿ. ಈಟ್ ವೈಲ್ ಈಟಿಂಗ್. ತಿನ್ರಿ, ಹೌದಲ್ಲೋ, ತಿನ್ನೋ ಟೈಮ್ದಾಗ ತಿನ್ರಿ ಅಂದ್ರೆ ಹಿಂಗಂದ್ರೆ ಏನು, ಚೆನ್ನಾಗಿ ತಿನ್ನೋದು ಕಡೆ ಹೆಸನ ಇರಲಿ, ಎಂಜಾಯ್ ಮಾಡಿರಿ ತಿನ್ನೋದನ್ನು. ಊಟದ ತಟ್ಟೆ ಒಳಗೆ ಏನು ಹಾಕ್ಯಾರ ಆರಾಮಾಗಿ ಲಕ್ಷ ಆ ಕಡೆ ಇರಲಿ, ಹಿತವಾಗಿ ತಿನ್ರಿ. ಅಂದರೆ ಸರ್ ತಿನ್ನೋದು ಮಾಡ್ತಿರ್ತೀವ್ರಿ, ಬಟ್ ವಿಚಾರ ಎಲ್ಲಿರ್ತಾವ್ರಿ. ಯಾರೊಬ್ಬರು ಮನೆ ಬ್ಯಾಂಕ್ ಮ್ಯಾನೇಜರ್ ಗೆಸ್ಟ್ ಕರ್ಸಿದ್ರು ನಮ್ಮ ಕಾಲೇಜ್ಗೆ. ಅವ್ರು ಹೇಳ್ತಾರೆ ನಮ್ಮ ವಿಚಾರ ಹೆಂಗಿರ್ತಾವ ಅಂದ್ರೆ, ಹೆಂಡತಿ ಊಟಕ್ಕೆ ಹಾಕುವಾಗ ರೊಟ್ಟಿನೂ ಸ್ವಲ್ಪ ಹಾಕ್ಲ ಅಂತಂದ್ರೆ ಹಾಂ ಹಾಕು ಬೇಡ ಅಂತೇವಂತ. ಅಂದ್ರೆ ಉಣ್ಣುವಾಗ ಸಹಿತ ಮ್ಯಾನೇಜರು ತಮ್ಮ ಬ್ಯಾಂಕಿನ ಕಸ್ಟಮರ್ ಬಗ್ಗೆ ಹೀಗೆಲ್ಲ ವಿಚಾರ, ಅದು ಸ್ಟ್ರೆಸ್ ಆಗ್ತೈತಿ. ಇದ ಸ್ಟ್ರೆಸ್ ನೋಡ್ರಿ. ಉಣ್ಣುವಾಗ ಉಣ್ಬೇಕು, ವರ್ಕ್ ಮಾಡಬೇಕು. ಇದು ರೀ ಸ್ಟ್ರೆಸ್ ಬರಲ್ಲ. ಸರ್ ಹೇಳಿದ್ದು ಯಾರೊಬ್ಬ ಅಂತ ಸ್ಟೇಟ್ಮೆಂಟ್ ಅದೇ. ಅಸಾಮಾನ್ಯ ವ್ಯಕ್ತಿನೇ ಹೇಳ್ತಾರೆ ಇಂಥದ್ದನ್ನು. ಓಕೆ, ಟಿ ಸ್ಟ್ಯಾಂಡ್ಸ್ ಫಾರ್ ಟ್ರಾಫಿಕ್ ಕಂಟ್ರೋಲ್. ಫಸ್ಟ್ ಒನ್, ವಿ ನೀಡ್ ಟು dash and dash our thoughts. We need to regulate and control our thoughts. To control stress ಹೌದಲ್ಲ, ಟು ಕಂಟ್ರೋಲ್ ಸ್ಟ್ರೆಸ್ ಒಂದು ಕಾಮ ಬರಬೇಕಿಲ್ಲ. ನಮ್ಮ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಬೇಕಾ? ನಮ್ಮ ಥಾಟ್ಸ್ಗಳು ಅವರ್ ಥಾಟ್ಸ್ ಶುಡ್ ಬಿ ಇಫ್ ಅವರ್ ಥಾಟ್ಸ್ ಅಂತಲ್ಲ, ನಮ್ಮ ಥಾಟ್ಸ್ಗಳು ಹಿಂಗಿರಲೇಬೇಕು. ಅವರ್ ಥಾಟ್ಸ್ ಶುಡ್ ಬಿ ಆರ್ಡರ್ಲಿ ಅಂಡ್ ಮೆಥಾಡಿಕಲ್. ಸ್ವಲ್ಪ ಟಫ್ ಅದ ಇದು, ಚಂದದ. ಎಸ್, ಸೆಂಟೆನ್ಸ್ಗಳು ಚಂದದ, ಇಂಗ್ಲೀಷ್ ಬಲ್ಲವ್ರು ಆದ್ರೆ ಮಾಡ್ತಾರೆ ಇದನ್ನು. ಟು ಕಂಟ್ರೋಲ್ ಅವರ್ ಸ್ಟ್ರೆಸ್, ಅವರ್ ಥಾಟ್ಸ್ ಶುಡ್ ಬಿ ಆರ್ಡರ್ಲಿ ಅಂಡ್ ಮೆಥಾಡಿಕಲ್. ಓಕೆ, ನೆಕ್ಸ್ಟ್, unnecessary accumulation leads to ಏನಾಗ್ತೈತಿ? leads to clogging of mind. 6 ಆಯ್ತು. 7ಕ್ಕೆ ಬರ್ರಿ. ಈಟ್ while eating ರೀ. ಡ್ರಿಂಕ್ while drinking ಅಂತಿಲ್ಲ. ವರ್ಕ್ while working. ಫಿನಿಶ್ಡ್. ಲಾಸ್ಟ್ ಲೆಟರ್. ಇದೇನು ಗೊತ್ತಿಲ್ಲ ಇದ್ರಿ, ಇದೇನದಲ್ಲ ಈಟ್, ಇದೇನದ ಸರ್ ಇದು ಈಟ್ ಅಂತಾರ, while eating ಅಂತ. ಇದು ವರ್ಕ್ ಅಂಡ್ರಿ ಇಲ್ಲಿ ತುಂಬ್ರಿ, while working ಅಂತ ಅವ್ರು ಕೊಟ್ರಿ, ವೈಸ್ ವರ್ಸ್ ಕೊಟ್ಟಾರ. ಲಾಸ್ಟ್ ಲೆಸನ್, ಲಾಸ್ಟ್ ಕ್ವಶನ್. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ in response to the following advertisement which appeared in the Times of India dated 1st October 2023. Wanted receptionist. Qualification any degree, any graduate ಅಂತಾರ, BA ಅಂತ ಬರ್ರಿ, ಇಲ್ಲ BCom ಅಂತ ಬರ್ರಿ, ಇಲ್ಲ BSc ಅಂತ ಬರ್ರಿ, ವಿತ್ ಕಂಪ್ಯೂಟರ್ ನಾಲೆಜ್. ಎನಿ ಡಿಗ್ರಿ ಅಂತ ಬಂತು, ನೀವು ಎನಿ ಡಿಗ್ರಿ ಬರೆದ್ರಿ, BA ಇಲ್ಲ BSc, ಎನಿ ಡಿಗ್ರಿ ಅಂತಾರ. ಕಾಮರ್ಸ್ ಡಿಗ್ರಿ, ಆರ್ಟ್ಸ್ ಡಿಗ್ರಿ, ಸೈನ್ಸ್ ಡಿಗ್ರಿ ಏನಂದಿಲ್ಲ ಅವರು. ಎನಿ ಡಿಗ್ರಿ ಅಂದ್ರೆ BA ಅಂತ ಬರ್ರಿ, ಇಲ್ಲ BSc ಅಂತ ಬರ್ರಿ, ಇಲ್ಲ BCom ಅಂತ ಬರ್ರಿ. ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಅಂಡ್ ಕನ್ನಡ. ಅಪ್ಲೈ ಟು ದ ಡೈರೆಕ್ಟರ್, ಸುಪ್ರೀಂ ಪ್ಯಾಕರ್ಸ್, KIDB ಇಂಡಸ್ಟ್ರಿಯಲ್ ಏರಿಯಾ, ನಂಬರ್ 127 ಹುಬ್ಬಳ್ಳಿ 17. ಈ ಲೆಟ್ರಿಗೆ ಆನ್ಸರನ್ನು ನೀವು ಬರಿಬೇಕಾದ್ರೆ
25ದಲ್ಲಿ 2025 ಈ ವರ್ಷ ಬಿಟ್ಟಿರ್ತಕ್ಕಂಥ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ನಲ್ಲಿ 2 ಕ್ವಶನ್ಸ್ಗಳನ್ನ ಕೊಟ್ಟರು. ಆ 2 ಕ್ವಶನ್ಗಳಿಗೆ ನಾನು ಲೆಟರ್ನ ಬರ್ದೀನಿ. ಜಾಬ್ ಅಪ್ಲಿಕೇಶನ್, ಬರೀ ಜಾಬ್ ಅಪ್ಲಿಕೇಶನ್ ಇರ್ತದೆ ಸೆಕೆಂಡ್ ಇಯರ್ಗೆ. ಈ ಜಾಬ್ ಅಪ್ಲಿಕೇಶನ್ ನೀವು ಬರಿಬೇಕಾದ್ರೆ ನಾನು ಕ್ವಶನ್ ಬ್ಯಾಂಕ್ನೊಳಗೆ 2 ಕ್ವಶನನ್ನು ಬಿಡಿಸಿನಲ್ಲ, ಅವ್ನು ನೋಡ್ರಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಜಾಬ್ ಅಪ್ಲಿಕೇಶನ್ ಹೆಂಗೆ ಬರಿಬೇಕಂತ ತಿಳ್ಕೊಂಡು ಒಂದು ಥಿಯರಿ ಮಾಡಿ ಒಂದು ಲೆಟರ್ ಹಾಕೀನಿ, ಒಂದು ವಿಡಿಯೋ ಹಾಕೇನ್ರಿ. ಆ ವಿಡಿಯೋ ನೋಡ್ರಿ. ಆ ವಿಡಿಯೋ ನೋಡಿದ ಮೇಲೆ 2 ಲೆಟರ್ ಬಿಡಿಸ್ರಿ. ಇನ್ನೂ ಹೆಚ್ಚಿಗೆ ನಿಮಗೆ ಬೇಕು ಟಾನಿಕ್ ಅಂದರೆ 2015ದಿಂದ 2020 ತನಕ ನಾನು ಒಂದು 7-8 ತಿಂಗಳ ಹಿಂದೆ ಜಾಬ್ ಅಪ್ಲಿಕೇಶನ್ಸ್ಗಳನ್ನ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಬರೆದು ವಿಡಿಯೋ ಮಾಡಿ ಹಾಕೀನಿ. ಅವೆಲ್ಲ ನೋಡ್ರಿ. ಮ್ಯಾಕ್ಸಿಮಮ್ ಅಂದರೆ ಒಂದು 5 ಲೆಟರ್ ವಿಡಿಯೋ, ಒಂದು ಥಿಯರಿ ನೋಡ್ರಿ ಮನೆ ಬಿಟ್ಟಿನಿ, ಒಂದು 2 ತಿಂಗಳು 1.5 ತಿಂಗಳಿಂದ ಬಿಟ್ಟಿನಿ. ಕ್ವಶನ್ ಬ್ಯಾಂಕ್ ನಾನು 2 ಕ್ವಶನ್ ಬಿಡಿಸೋಕ್ಕಿಂತ ಮೊದಲು ಥಿಯರಿ ಹೇಳೀನಿ. ಆ ಥಿಯರಿ ನೋಡ್ರಿ, ಒಂದು 4 ಕ್ವಶನ್ ಬಿಡಿಸ್ರಿ. ಇದನ್ನು ನೀವು ಆರಾಮಾಗಿ ಬಿಡಿಸ್ತೀರಿ, ನೀವೇ ಬಿಡಿಸ್ತೀರಿ, ಇಂಡಿಪೆಂಡೆಂಟಾಗಿ, ಸೆಲ್ಫ್ ರಿಲಯಂಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನು ಒಂದು ಕ್ವಶನ್ ಪೇಪರ್ ಉಳಿದಿದೆ, ಅಥವಾ 2 ಕ್ವಶನ್ ಪೇಪರ್ ಉಳಿದಿದೆ. ಇದು 13th, 14th, 15th ಇನ್ನೂ 2 ಕ್ವಶನ್ ಪೇಪರ್ ಅದ ನೋಡೀನಿ. ಆ ಒಂದು 2 ಕ್ವಶನ್ ಪೇಪರ್ನ ಬಿಡಿಸಿ ಹಾಕ್ತೀನಿ ಅಂತ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.